ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ವೈದ್ಯೆ, ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ನಮ್ಮ ಅಡುಗೆ ಮನೆಯಲ್ಲಿಯೇ ಅಡಗಿರುವಂತಹ ಅತ್ಯಂತ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಒಂದು ವಸ್ತು ಶುಂಠಿ. ಬನ್ನಿ, ಇವತ್ತು ನಾವು ಶುಂಠಿಯನ್ನು ಉಪಯೋಗಿಸುವ ಹಲವು ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶುಂಠಿಯ ಕಷಾಯ. ಶುಂಠಿಯ ಕಷಾಯ ಮಾಡಲು ಬೇರೆ ಬೇರೆ ವಿಧಾನಗಳಿವೆ. ಇರುವುದರಲ್ಲಿ ಸಿಂಪಲ್ ಆಗಿರುವ ಒಂದು ಹಾಗೂ ಮನೆಮದ್ದಿನ ಹಾಗೆ ಉಪಯೋಗಿಸಲಾಗುವ ಒಂದು ವಿಧಾನದ ಬಗ್ಗೆ ನಾನು ಹೇಳುತ್ತೇನೆ. ಶುಂಠಿ, ದೊಡ್ಡಪತ್ರೆ, ಅರಿಶಿನ ಹಾಗೂ ತುಳಸಿಯನ್ನು ನೀರಿನಲ್ಲಿ 5 ರಿಂದ 10 ನಿಮಿಷ ಕುದಿಸಬೇಕು. ಒಲೆಯನ್ನು ಆಫ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಗೂ ಜೇನುತುಪ್ಪವನ್ನು ಸೇರಿಸಿದರೆ ಇದೊಂದು ಶುಂಠಿಯ ಕಷಾಯವಾಗುತ್ತದೆ. ಈ ಕಷಾಯವನ್ನು ಬಿಸಿ ಬಿಸಿಯಾಗಿ ಸೇವಿಸಿದರೆ ನಮ್ಮ ಇಮ್ಯುನಿಟಿಯನ್ನು ಇದು ಹೆಚ್ಚು ಮಾಡುತ್ತದೆ. ಶುಂಠಿ ಮತ್ತು ಅರಿಶಿಣದಲ್ಲಿ ಇರುವಂತಹ ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಹಾಗೂ ದೊಡ್ಡಪತ್ರೆ ಮತ್ತು ತುಳಸಿಯಲ್ಲಿ ಇರುವಂತಹ ಕಫವನ್ನು ಕರಗಿಸುವಂತಹ ಎಫೆಕ್ಟ್ ಜೊತೆಗೆ ಸೇರಿದಾಗ ಸೀಸನಲಿ ಬರುವಂತಹ ನೆಗಡಿ, ಕೆಮ್ಮು, ಶೀತ, ಕಫ, ಜ್ವರ ಇವೆಲ್ಲದಕ್ಕೂ ಒಂದು ಉತ್ತಮವಾದ ಮನೆಮದ್ದಾಗುತ್ತದೆ. ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಮಾತ್ರೆಯನ್ನು ತೆಗೆದುಕೊಳ್ಳುವ ಬದಲು ಈ ಥರ ಮನೆಮದ್ದನ್ನು ಮಾಡಿದರೆ ನಾವು ನಮ್ಮ ದೇಹದ ಗುಣಮಟ್ಟನ್ನು ಉಳಿಸಿಕೊಳ್ಳಬಹುದು. ಟೇಕಿಂಗ್ ಮೆಡಿಸಿನ್ ಲೀವ್ಸ್ ಯು ಫೀಲಿಂಗ್ ಮೋರ್ ಟಯರ್ಡ್, ಮೋರ್ ಸಿಕ್ ಆ್ಯಂಡ್ ಮೋರ್ ಡಲ್. ಅದೇ ನೀವು ಸೀಸನಲಿ ಬರುವಂತಹ ನೆಗಡಿ, ಕೆಮ್ಮ, ಜ್ವರಕ್ಕೆ ಮನೆಮದ್ದನ್ನು ಮಾಡಿ ಚೆನ್ನಾಗಿ ರೆಸ್ಟ್ ತೆಗೆದುಕೊಂಡರೆ ಯು ಕ್ಯಾನ್ ಪ್ರಿಸರ್ವ್ ದ ಕ್ವಾಲಿಟಿ ಆಫ್ ಯುವರ್ ಲೈಫ್. ಎರಡನೆಯ ವಿಧಾನ ಜಿಂಜರ್ ಶಾಟ್ಸ್. ಇದೊಂದು ವರ್ಲ್ಡ್ ವೈಡ್ ಫೇಮಸ್ ಇರುವಂತಹ ವಿಧಾನ. ಶುಂಠಿ, ಅರಿಶಿನ, ಲಿಂಬೆಹಣ್ಣು ಹಾಗೂ ಕಿತ್ತಳೆ ಹಣ್ಣನ್ನು ಬ್ಲೆಂಡ್ ಮಾಡಿ ಒಂದು ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಮಾಡಿ ಇಟ್ಕೊಳ್ಳಿ. ಈ ಲಿಕ್ವಿಡನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಕಾನ್ಸಂಟ್ರೇಟೆಡ್ ಲಿಕ್ವಿಡಿಗೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಸೇವಿಸಬೇಕು. ಜಿಂಜರ್ ಶಾಟ್ ಒಂದು ಉತ್ತಮವಾದ ಡಿಟಾಕ್ಸ್ ಡ್ರಿಂಕ್. ರೆಗ್ಯುಲರ್ ಆಗಿ ಇದನ್ನು ಸೇವಿಸಿದರೆ ಒಳಗಿಂದ ನಮ್ಮನ್ನು ಶುದ್ಧೀಕರಿಸಿ ಡಿಟಾಕ್ಸಿಫಿಕೇಷನಿಗೆ ಇದು ದಾರಿ ಮಾಡಿಕೊಡುತ್ತದೆ. ವಾರದಲ್ಲಿ 4 ರಿಂದ 5 ಬಾರಿ ಇದನ್ನು ಸೇವಿಸಬಹುದು. ರೆಗ್ಯುಲರ್ ಆಗಿ ಸೇವಿಸಿದಾಗ ನಮ್ಮ ಸ್ಕಿನ್ ಹೆಲ್ತ್ ಉತ್ತಮವಾಗುತ್ತದೆ. ಆಕ್ನೆ, ಬ್ರೇಕ್ಔಟ್ಸ್, ಡಲ್ನೆಸ್ ಎಲ್ಲ ಕ್ರಮೇಣ ಕಡಿಮೆ ಆಗುತ್ತದೆ ಹಾಗೂ ಮುಖಕ್ಕೆ ಒಂದು ಗ್ಲೋ ಬರುತ್ತದೆ. ಸ್ಕಿನ್ ಹೆಲ್ತನ್ನು ಉತ್ತಮ ಮಾಡುವುದಲ್ಲದೆ ಈ ಡ್ರಿಂಕ್ ನಮ್ಮ ಮೆಟಬಾಲಿಸಮ್ ಅನ್ನು ಸಹ ಹೆಚ್ಚಿಸಿ ವೆಯ್ಟ್ ಲಾಸಿಗೂ ಸಹ ಸಹಾಯ ಮಾಡುತ್ತದೆ. ಡಯಾಬಿಟೀಸ್ ಇರುವವರು ಜಿಂಜರ್ ಶಾಟ್ಸನ್ನು ಜೇನುತುಪ್ಪ ಅಥವಾ ಸಕ್ಕರೆಯನ್ನು ಹಾಕದೇ ಸೇವಿಸಿದರೆ ಉತ್ತಮ. ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಇದನ್ನು ಶುರು ಮಾಡುವ ಮೊದಲು ನಿಮ್ಮ ನ್ಯಾಚುರೋಪತಿ ಡಾಕ್ಟರ್ ಜೊತೆಗೆ ಒಮ್ಮೆ ಡಿಸ್ಕಸ್ ಮಾಡುವುದು ಒಳ್ಳೆಯದು. ಮೂರನೆಯ ವಿಧಾನ ಆಮ್ಲಾ ಜಿಂಜರ್ ಜ್ಯೂಸ್. ಇದನ್ನು ಸಹ ಒಂದು ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಆಗಿ ಮಾಡಿ ಇಟ್ಕೊಳ್ಬಹುದು. ಆಮ್ಲ ಹಾಗೂ ಜಿಂಜರನ್ನು ಒಟ್ಟಿಗೆ ಬ್ಲೆಂಡ್ ಮಾಡಿ ಒಂದು ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಆಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಕಾನ್ಸಂಟ್ರೇಟೆಡ್ ಲಿಕ್ವಿಡಿಗೆ ಬಿಸಿ ನೀರನ್ನು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಸೇವಿಸಬೇಕು. ದಿಸ್ ಇಸ್ ಅನ್ ಎಕ್ಸಲೆಂಟ್ ಆಂಟಿ ಡಯಾಬಿಟಿಕ್ ಡ್ರಿಂಕ್. ನೆಲ್ಲಿಕಾಯಿಯಲ್ಲಿ ಇರುವಂತಹ ಪಾಲಿಫಿನಾಯ್ಲ್ಸ್ ನಮ್ಮ ದೇಹದ ಇನ್ಸುಲಿನ್ ಸೆನ್ಸಿಟಿಯನ್ನು ಇಂಪ್ರೂವ್ ಮಾಡುತ್ತದೆ ಹಾಗೂ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯನ್ನು ಸಹ ಹೆಚ್ಚಿಸುತ್ತದೆ. ಶುಂಠಿಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್ ನಮ್ಮ ದೇಹದ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿ ನಮ್ಮ ದೇಹದ ಜೀವಕೋಶಗಳಲ್ಲಿ ಗ್ಲೂಕೋಸಿನ ಬಳಕೆಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರಿಗೆ ಇದೊಂದು ಉತ್ತಮವಾದ ಜ್ಯೂಸ್. ಇದರ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಅನ್ನು ಹಾಗೆಯೇ ಸೇವಿಸುವುದು ಒಳ್ಳೆಯದಲ್ಲ ಹಾಗೂ ತುಂಬ ಫ್ರೀಕ್ವೆಂಟ್ ಆಗಿ ಇದನ್ನು ಸೇವಿಸುವುದು ಸಹ ಒಳ್ಳೆಯದಲ್ಲ. ಯಾಕೆಂದರೆ ಕೆಲವರಲ್ಲಿ ಇದು ಗ್ಯಾಸ್ಟ್ರಿಕ್ ಇರಿಟೇಷನನ್ನು ಉಂಟು ಮಾಡಬಹುದು. ಹಾಗಾಗಿ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹಾಗೂ ವಾರದಲ್ಲಿ 3-4 ಸಲ ಈ ಕಾನ್ಸಂಟ್ರೇಟೆಡ್ ಲಿಕ್ವಿಡಿಗೆ ನೀರು ಹಾಕಿ ಡೈಲ್ಯೂಟ್ ಮಾಡಿ ಸೇವಿಸಿ. ನಾಲ್ಕನೆಯ ವಿಧಾನ ಗ್ಯಾಸ್ಟ್ರಿಕ್ ಇರುವವರಿಗಾಗಿ. ಊಟ ಮಾಡಿದ ನಂತರ ಹೊಟ್ಟೆ ಉಬ್ಬರ ಅನುಭವಿಸುತ್ತಿರುವವರು ಅಥವಾ ತಿಂದ ಆಹಾರ ಡೈಜೆಸ್ಟ್ ಆಗದೇ ಇದ್ದ ಹಾಗೆ ಅನುಭವಿಸುತ್ತಿರುವವರು ಊಟ ಆದ ನಂತರ 1 ತುಂಡು ಶುಂಠಿಯನ್ನು ಹಾಗೆ ಸೇವಿಸಿದರೆ ಅವರ ಬ್ಲೋಟಿಂಗ್ ಕಡಿಮೆ ಆಗುತ್ತದೆ ಹಾಗೂ ಡೈಜೆಷನ್ ಉತ್ತಮವಾಗುತ್ತದೆ. ಶುಂಠಿಯಲ್ಲಿ ಇರುವಂತಹ ಒಂದು ಅಂಶ ಜಿಂಜೆರಾಲ್ ನಮ್ಮ ಕರುಳಿನ ಜೀವಕೋಶಗಳಲ್ಲಿ ಇರುವಂತಹ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತದೆ ಹಾಗೂ ನಮ್ಮ ಕರುಳಿನ ಸ್ಮೂತ್ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಇದಲ್ಲದೆ ನಮ್ಮ ಗಟ್ ಮೊಟಿಲಿಟಿಯನ್ನು ಹೆಚ್ಚಿಸಿ ಮೋಷನ್ ಸುಲಭವಾಗಿ ಆಗುವಂತೆ ಸಹಾಯ ಮಾಡುತ್ತದೆ. ಹಾಗಾಗಿ ಊಟದ ನಂತರ 1 ತುಂಡು ಶುಂಠಿಯನ್ನು ಬಾಯಿಗೆ ಹಾಕೊಂಡು ಚಿವ್ ಮಾಡಿ ನಿಮ್ಮ ಬ್ಲೋಟಿಂಗ್ ಇಶ್ಯೂಸ್, ನಿಮ್ಮ ಡೈಜೆಷನ್ ಇಶ್ಯೂಸ್ ಎಲ್ಲ ಮಾಯವಾಗುತ್ತದೆ. ಇದಲ್ಲದೆ ಗ್ಯಾಸ್ಟ್ರಿಕ್ ಇಶ್ಯೂಸಿಗೆ ಶುಂಠಿಯ ಒಂದು ತುಂಡನ್ನು ನೀವು 1 ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿ ಆ ನೀರನ್ನು ಸಹ ಸೇವಿಸಬಹುದು. ಇದಕ್ಕೆ ಜಿಂಜರ್ ವಾಟರ್ ಅಂತ ಹೇಳ್ತೇವೆ. ಶುಂಠಿಯನ್ನು ಕುದಿಸುವಾಗ ನೀವು 1 ಚಮಚ ಜೀರಿಗೆಯನ್ನು ಸಹ ಹಾಕಿ ಸೇವಿಸಬಹುದು. ಶುಂಠಿ ಹಾಗೂ ಜೀರಿಗೆ ಜೊತೆಯಲ್ಲಿ ಬ್ಲೋಟಿಂಗ್, ಡೈಜೆಷನ್ ಹಾಗೂ ಮೋಷನ್ ಇಶ್ಯೂ ಇರುವವರಿಗೆ ಒಂದು ಸೂಕ್ತವಾದ ಪರಿಹಾರವನ್ನು ನೀಡುತ್ತದೆ. ಕೊನೆಯದಾಗಿ ಜಿಂಜರ್ ಕಂಪ್ರೆಸ್ ಆರ್ ಜಿಂಜರ್ ಪ್ಯಾಕ್.
ಶುಂಠಿಯನ್ನು ತುರಿದು ಒಂದು ತೆಳ್ಳಗಿರುವಂತಹ ಕಾಟನ್ ಬಟ್ಟೆಯ ಮಧ್ಯದಲ್ಲಿ ಇಟ್ಟು ಅದನ್ನು ಮಡಚಿ ನಿಮಗೆ ನೋವಿರುವಂತಹ ಸಂಧಿ ಜಾಯಿಂಟ್ನ ಮೇಲೆ ಇಟ್ಕೊಳ್ಬಹುದು. ಸ್ಟಾರ್ಟಿಂಗ್ ಈ ಪ್ಯಾಕನ್ನು 5ರಿಂದ 10 ನಿಮಿಷ ಅದೇ ಜಾಗದಲ್ಲಿ ಇಟ್ಕೊಳ್ಬಹುದು. ಕ್ರಮೇಣ ನಿಮಗೆ ಅಭ್ಯಾಸ ಆಗುತ್ತಿದ್ದಾಗೆಯೇ ಈ ಟೈಮನ್ನು ನೀವು 10ರಿಂದ 15 ನಿಮಿಷಕ್ಕೆ ಇನ್ಕ್ರೀಸ್ ಮಾಡಬಹುದು. ಶುಂಠಿ ಈಸ್ ವೆರಿ ಪೊಟೆಂಟ್. ಆದ ಕಾರಣ ಮೊದಲನೇ ಬಾರಿ ಇದನ್ನು ಉಪಯೋಗಿಸಿದಾಗ ಈ ಪ್ಯಾಕನ್ನು ನಿಮ್ಮ ಸಂಧಿಯ ಮೇಲೆ, ನಿಮ್ಮ ಜಾಯಿಂಟಿನ ಮೇಲೆ ಇಟ್ಕೊಂಡಾಗ ನಿಮಗೆ ಸ್ವಲ್ಪ ಉರಿದ ಹಾಗೆ ಅನಿಸ್ಬಹುದು ಅಥವಾ ಬಿಸಿಯಾದಾಗೆ ಅನಿಸ್ಬಹುದು. ದಿಸ್ ಈಸ್ ನಾರ್ಮಲ್. ಬಟ್ ಮೊದಲು 1-2 ಬಾರಿ ನೀವು ಇದನ್ನು ಉಪಯೋಗಿಸುವಾಗ 3ರಿಂದ 5 ನಿಮಿಷ ಮಾತ್ರ ಉಪಯೋಗಿಸಿ. ನಂತರ ಕ್ರಮೇಣ ನೀವು 5ರಿಂದ 10 ನಿಮಿಷ ಉಪಯೋಗಿಸಬಹುದು. ಕ್ರಮೇಣ ಅದನ್ನು 10ರಿಂದ 15 ನಿಮಿಷಕ್ಕೆ ಇನ್ಕ್ರೀಸ್ ಮಾಡಬಹುದು. ಶುಂಠಿಯಲ್ಲಿ ಇರುವಂತಹ ಅನಾಲ್ಜೆಸಿಕ್ ಪ್ರಾಪರ್ಟಿ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶುಂಠಿಯಲ್ಲಿ ನಿಮ್ಮ ಜಾಯಿಂಟಲ್ಲಿ ಆಗ್ತಿರುವಂತಹ ಇನ್ಫ್ಲಮೇಷನನ್ನು ಕಡಿಮೆ ಮಾಡುವ ಶಕ್ತಿಯೂ ಸಹ ಇದೆ. ಇವೆರಡೂ ಪ್ರಾಪರ್ಟೀಸ್ ಶುಂಠಿಯನ್ನು ಒಂದು ಉತ್ತಮವಾದ ಮನೆಮದ್ದನ್ನಾಗಿ ಮಾಡುತ್ತದೆ. ನಿಮಗೆ ಬೆನ್ನು ನೋವು, ಮಂಡಿ ನೋವು ಇಲ್ಲ ಭುಜದ ನೋವು ಇದ್ದಲ್ಲಿ ಈ ಶುಂಠಿಯ ಪ್ಯಾಕನ್ನು ಮಾಡಿಕೊಂಡು ಆ ಜಾಗದ ಮೇಲೆ ಇಟ್ಕೊಳ್ಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರಿಗೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಬಹುದು. ಮಿತವಾಗಿ ಹಾಗೂ ಸರಿಯಾಗಿ ಬಳಸಿದರೆ ಶುಂಠಿಯ ಅನೇಕ ಮೆಡಿಸಿನಲ್ ಪ್ರಾಪರ್ಟೀಸನ್ನು ನೀವು ಬಳಸಿಕೊಳ್ಳಬಹುದು. ಇವು 5 ಶುಂಠಿಯನ್ನು ಉಪಯೋಗಿಸುವಂತಹ ವಿಧಾನಗಳು. For more information, visit Nisarga Hospital, Sakarnagara. Thank you.